ಎಸ್ಸಿಪಿ ಟಿಎಸ್ಪಿ ಕಾನೂನನ್ನು ತಂದವರು, ಅಸೆಂಬ್ಲಿನಲ್ಲಿ ಪಾಸ್ ಮಾಡಿದವರು, ಅದನ್ನು ಜಾರಿಗೆ ಕೊಟ್ಟವರು ನಮ್ಮ ಸರ್ಕಾರ. ನಾನು ಈಗಾಗಲೇ ಓದಿ ಹೇಳಿದ್ದೀನಿ, ನಮ್ಮ ಕಾಲದಲ್ಲಿ ಎಷ್ಟು ಹಣ ಖರ್ಚಾಯಿತು, ಅವ್ರ ಕಾಲದಲ್ಲಿ ಎಷ್ಟು ಹಣ ಖರ್ಚಾಯಿತು ಅಂತ ಹೇಳಿದ್ದೀನಿ. ಯಾಕೆ ಅವ್ರ ಕಾಲದಲ್ಲಿ ಕಡಿಮೆ ಆಯಿತು ಅನ್ನೋದನ್ನು ಕೂಡ ಹೇಳಿದ್ದೀನಿ. ಅವ್ರಿಗೆ ಯಾಕಂದ್ರೆ ಬದ್ಧತೆ ಇರಲಿಲ್ಲ, ಅದಕ್ಕೋಸ್ಕರ ಕಡಿಮೆ ಮಾಡಿದ್ರು. ಅವರು ಬಜೆಟ್ ಗಾತ್ರ ಜಾಸ್ತಿ ಆಯ್ತಾ ಇದ್ರು ಕೂಡ ಎಸ್ಸಿಪಿ ಟಿಎಸ್ಪಿ ಹಣ ಕಡಿಮೆ ಮಾಡಿದ್ರು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಬಜೆಟ್ನಲ್ಲಿ 34,000 ಕೋಟಿ, ಎಷ್ಟು 35,000ನ ಅದು ಈ ವರ್ಷಪ್ಪ. ನೀನು ಅಟೆಂಟಿವ್ ಆಗಿ ಇಲ್ಲಿದ್ರೆ ಏನ್ ಮಾಡೋದು ಭೋಜೇಗೌಡ? 24-25ರಲ್ಲಿ 39,121 ಕೋಟಿ, 23-24ರಲ್ಲಿ 34,000 ಚಿಲ್ಲರೆ, ಅದು ಕೊನೆಗೆ 25,000 ಕೋಟಿ ಆಗಿ. ಗೊತ್ತಾಯ್ತಾ? ಸೊ ಅದು ನಮ್ಮ ಕಾಲದಲ್ಲಿ ಜಾಸ್ತಿ ಆಯ್ತು. ಆಮೇಲೆ ಮಾನ್ಯ ಸಭಾಪತಿಯವರೇ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಈ ಕಾಂಟ್ರಾಕ್ಟ್ಗಳಲ್ಲಿ ಮೀಸಲಾತಿ ಕಾನೂನು ತಂದವರು ಯಾರು? ಬಿಜೆಪಿಯವರ? ನಮ್ಮ ಸರ್ಕಾರ. ರಿಸರ್ವೇಶನ್ ಇನ್ ಪ್ರಮೋಷನ್ ಇಡೀ ದೇಶದಲ್ಲಿ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಂದಿರತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಬೇರೆ ಯಾವ ಸರ್ಕಾರ ಇಡೀ ದೇಶದಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಾರಲ್ಲ, ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದ್ದಾರಲ್ಲ, ಯಾಕೆ ತಂದಿಲ್ಲ? ಎಸ್ಸಿಪಿ ಟಿಎಸ್ಪಿ ಕಾಯ್ದೆ ಯಾಕೆ ತಂದಿಲ್ಲ? ಪುನಃ ಇವರು ಆಮೇಲೆ ಮಾನ್ಯ ಸಭಾಪತಿಯವರೇ, ರಿಸರ್ವೇಶನ್ ಇನ್ ಪ್ರಮೋಷನ್ ರತ್ನಪ್ರಭಾ ಅವರು ಚೀಫ್ ಸೆಕ್ರೆಟರಿ ಇರುವಾಗ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ವರದಿ ತಗೊಂಡು, ಆ ವರದಿಯ ಆಧಾರದ ಮೇಲೆ ಇಡೀ ದೇಶದಲ್ಲಿ ಕಾನೂನು ಮಾಡದಂತ ಸರ್ಕಾರ ಕರ್ನಾಟಕದಲ್ಲಿ ಮೊದಲನೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ.